8 ತಿಂಗಳಿಂದೀಚೆಗೆ ಇಸ್ರೇಲ್ ಆಸ್ಪತ್ರೆ, ಶಾಲೆ, ಮನೆಗಳೆಂದು ನೋಡದೆ ಬಾಂಬ್ ದಾಳಿ ನಡೆಸುತ್ತಾ ಫಲಸ್ತೀನ್ನ ಮಕ್ಕಳು, ಹಿರಿಯರು, ವೃದ್ಧರನ್ನು ಕೊಲ್ಲುತ್ತಿದೆ. ಗಾಜಾದ ಮೂಲಸೌಕರ್ಯಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಯುದ್ಧಾಪರಾಧಗಳ ಸರಣಿಯನ್ನೇ ಇಸ್ರೇಲ್ ಮುಂದುವರಿಸಿದ್ರೆ ಈ ಕಡೆ ಗಾಜಾದಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗಳ ಸಿಬ್ಬಂದಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಮಕ್ಕಳಿಗಾಗಿ ನೀಡಲು ಹಾಲು ಕೊಡಿ ಎಂದು ಹೆತ್ತವರು ಬೇಡ್ತಾ ಇದ್ದಾರೆ. ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಆಸ್ಪತ್ರೆಯಲ್ಲಿರುವ ಜನರ ಸಂಕಷ್ಟವನ್ನ ಹಸಿವು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಗಾಜಾಗೆ ಯಾರಾದ್ರೂ ನೆರವು ನೀಡಲು ಮುಂದಾದ್ರೆ ನೆರವು ಪೂರೈಕೆಯನ್ನ ಇಸ್ರೇಲ್ ಬೇರೆ ಬೇರೆ ರೀತಿಯಲ್ಲಿ ತಡೀತಾ ಇದೆ. ಇಡೀ ಗಾಜಾದಲ್ಲಿ ಕಟ್ಟಡಗಳ ಅವಶೇಷಗಳು ರಾಶಿಯಾಗಿ ಬಿದ್ದುಕೊಂಡಿವೆ. ಮತ್ತೊಂದೆಡೆ ತಾಪಮಾನವು ಹೆಚ್ಚಾಗಿದ್ದು ನೀರಿನ ಕೊರತೆಯೂ ಇದೆ. ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಮುಂದಿನ 3 ತಿಂಗಳುಗಳಲ್ಲಿ ಇಡೀ ಗಾಜಾ ಬರ ಎದುರಿಸಲಿದೆ ಎಂದು ವರದಿಯೊಂದು ಎಚ್ಚರಿಸಿದೆ. ಗಾಜಾದಲ್ಲಿ ಈಗಾಗಲೇ 34 ಮಕ್ಕಳು ಅಪೌಷ್ಟಿಕತೆಯಿಂದ ಮೃತಪಟ್ಟಿದ್ದಾರೆ. ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವ 50,000ಕ್ಕೂ ಅಧಿಕ ಮಕ್ಕಳಿಗೆ ಚಿಕಿತ್ಸೆಯ ಅಗತ್ಯವಿದೆ ಎನ್ನಲಾಗಿದೆ. ಗಾಜಾಗೆ ಪೂರೈಕೆಯಾಗುವ ನೆರವಿಗೆ ನಿರ್ಬಂಧ ಹೇರಿಲ್ಲ ಅಂತ ಇಸ್ರೇಲ್ ಹೇಳಿಕೊಳ್ತಾ ಇದೆ. ಮತ್ತೊಂದೆಡೆ ಜನರ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದೆ. ಆಹಾರ ಪೂರೈಕೆ ಟ್ರಕ್ಗಳನ್ನ ತಡೀತಾ ಇದೆ.